ಕಬ್ಬಿನ ಬೆಲೆ ನಿಗದಿಪಡಿಸುವಂಥ ಹೋರಾಟಕ್ಕೆ ರೈತರು ಹೊಣೆ ಆಗಿರುವಂಥದ್ದೆಲ್ಲ ಗೊತ್ತಿದೆ. ಈಗ ಅದಕ್ಕಿಂತ ದೊಡ್ಡ ಸಮಸ್ಯೆ ಇರುವಂಥದ್ದು ಮೆಕ್ಕೆಜೋಳ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ರೈತರು ಬೆಳೀತಾರೆ. ಸುಮಾರು 15.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, ಹೆಕ್ಟೇರ್ 15.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕಳೆದ ವರ್ಷ ಬೆಳೆದಿದ್ದರು. ಈ ಸತಿ 17 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಮೆಕ್ಕೆಜೋಳ ವರ್ಷಕ್ಕೆ ಜಾಸ್ತಿ ಆಗ್ತಾಯಿದೆ. ಕಳೆದ ಬಾರಿ 54 ಲಕ್ಷ ಟನ್ ಉತ್ಪಾದನೆ ಆಗಿತ್ತು, ಬೆಳೆ ಬಂದಿತ್ತು 54 ಲಕ್ಷ ಟನ್. ಈ ವರ್ಷವೂ ಕೂಡ 54 ಲಕ್ಷ ಟನ್ ಮಾತ್ರ ಬಂದಿದೆ. 2 ಲಕ್ಷಕ್ಕಿಂತ ಹೆಚ್ಚುವರಿ ಪ್ರದೇಶ ಬಿತ್ತನೆ ಆದರೂ ಕೂಡ ಅಷ್ಟೇ ಇಳುವರಿ ಬಂದಿದೆ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಎಕರೆಯಲ್ಲಿ ಇವತ್ತು ಗೋವಿನ ಜೋಳ ನಷ್ಟ ಆಗಿದೆ. ಗೋವಿನ ಜೋಳ ನಷ್ಟ ಬೆಳೆ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಈಗ ಭಾಳಷ್ಟು ತಪ್ಪುಗಳು ತಾರತಮ್ಯ ನಡೀತಾ ಇದೆ. ಫೀಲ್ಡ್ ಕಟಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ, ಥ್ರೆಶೋಲ್ಡನ್ನು ಫಿಕ್ಸ್ ಮಾಡುವಂಥದ್ದು ಸರಿಯಾಗಿ ಸರ್ವೆ ಆಗಿಲ್ಲ, ಪ್ರಿಲಿಮಿನರಿ ಸರ್ವೆನೂ ಆಗಿಲ್ಲ, ಥ್ರೆಶೋಲ್ಡ್ ಸರ್ವೆನೂ ಸರಿಯಾಗಿಲ್ಲ. ಹೀಗಾಗಿ ಭಾಳಷ್ಟು ಪ್ರದೇಶಗಳು ರೈತರು ಬೆಳೆದು ನಷ್ಟ ಆಗಿರೋದನ್ನು ಬಿಟ್ಟೋಗಿತ್ತು. ಕೆಲವು ತಾಲೂಕುಗಳಲ್ಲಿ ಬೆಳೆದಿರೋ ಒಟ್ಟು ಬೆಳೆಯಲ್ಲಿ 10% ಮಾತ್ರ ನಷ್ಟ ಆಗಿದೆ ಅಂತ ಅತ್ಯಂತ ಅವೈಜ್ಞಾನಿಕ ಮತ್ತು ಸುಳ್ಳಿಂದ ಕೂಡಿರುವಂಥ ಒಂದು ಸರ್ವೆ. ಉದಾಹರಣೆಗೆ ಗದಗ ಜಿಲ್ಲೆಯಲ್ಲಿ ಮುಂಡರಗಿ ತಾಲೂಕು ಸರ್ವೆ ಆದರೂ ಕೂಡ ಅಲ್ಲಿ 1 ಎಕರೆನೂ ಕೂಡ ನಷ್ಟ ಆಗಿಲ್ಲ ಅನ್ನುವಂಥ ರಿಪೋರ್ಟ್ ಬಂದಿದೆ. ಈ ಥರ ಆದರೆ ರೈತರಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ. ಮತ್ತು ಏನು 2400 MSP ಆಗಿದೆ, ಅದೇ ಸಾಲದಲ್ಲ ಅಂತ ರೈತರು ಹೋರಾಟವನ್ನು ಮಾಡಿ ಹೆಚ್ಚುವರಿ ಕೊಡ್ರಿ ಅಂತ. ಈಗ ರಾಜ್ಯ ಸರ್ಕಾರ ಕೂಡಲೇ ಖರೀದಿಯನ್ನು ಪ್ರಾರಂಭ ಮಾಡಬೇಕು, ಖರೀದಿ ಕೇಂದ್ರಗಳನ್ನು ತೆಗಿಬೇಕು, ಪ್ರಾರಂಭ ಮಾಡಬೇಕು. ಮೊದಲು ಅವರು KMF ಸುಮಾರು 2-2.5 ಲಕ್ಷ ಟನ್ನು ಅವರು ಕನ್ಸ್ಯೂಮ್ ಮಾಡ್ತಾರೆ. ಅದನ್ನು ಖರೀದಿ ಮಾಡೋದಕ್ಕೆ ಆಜ್ಞೆಯನ್ನು ಮಾಡಬೇಕು. ಅವರು ಹೊರಗಡೆ ವ್ಯಾಪಾರಸ್ಥರ ಹತ್ರ, ಏಜೆಂಟ್ರ ಹತ್ರ ಖರೀದಿ ಮಾಡೋ ಬದಲು ರೈತರಿಂದ ಖರೀದಿ ಮಾಡುವಂಥ ಕೆಲಸವನ್ನು ಆಗಬೇಕು. ಸುಮಾರು 2.5 ಲಕ್ಷ ಟನ್ನನ್ನು ಖರೀದಿ ಪ್ರಾರಂಭ ಮಾಡಿದರೆ ಮಾರ್ಕೆಟಲ್ಲಿ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ, ರೇಟ್ ತನ್ನಿಂತಾನೆ ಹೆಚ್ಚಾಗುತ್ತೆ. ಮತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಖರೀದಿ ಪ್ರಾರಂಭ ಮಾಡಬೇಕು.